Dear students, welcome to my class. I am Dr. H.B. Jalajakshi, working as Associate Professor in Veerashaiva College, Ballari. Now, we'll discuss about the status of women in modern India. This period can be divided into two stages: status of women during British rule and status of women in post-independence India. The first, status of women during British rule. Change in the attitude towards life. The Western way of life, which the British represented, had its impact on the Indians. The Western values, their liberal principles, rationalistic attitude towards problems, critical approach towards issues, right to question and criticize, social equality, and such other things of the West influenced the Indians' way of life and particularly their attitude towards women. The second, role of social reformers and social movements in the emancipation of women. The first, Raja Ram Mohan Rai, he started Brahma Samaj. He is the founder of Brahma Samaj. This Brahma Samaj abolished Sati system. Ishwar Chandra Vidyasagar launched a movement for the right of widows. Due to his effort, the British government, the Widow Remarriage Act was passed in the year 1856. Maharshi Karve took up the problems of widow remarriage and education of women. He established SNDT University for Women in Pune in 1916. Dayanand Saraswati started Arya Samaj, advocated equal rights to women. Maharaja Sayaji Rao Gayekwad, ruler of Baroda state, worked for preventing child marriage, polygyny, and getting the right of education to women. Swami Vivekananda launched the Ramakrishna Mission, gave importance to the education and self-dependence of women. Other reformers like Dadabhai Naoroji, Gopal Krishna Gokhale, Mahatma Gandhiji, and others also proved their role in improving the status of women. ಆಧುನಿಕ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನಗಳನ್ನು ನಾವು ಎರಡು ರೀತಿಯಲ್ಲಿ ಡಿವೈಡ್ ಮಾಡಬಹುದು. ಮೊದಲನೇದು, ಬ್ರಿಟಿಷರ ಕಾಲಾವಧಿಯಲ್ಲಿ ಭಾರತೀಯ ಸ್ತ್ರೀಯ ಸ್ಥಾನಮಾನಗಳು ಹೇಗಿದ್ವು ಅನ್ನೋದು, ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಸ್ಥಾನಮಾನಗಳು ಹೇಗೆ ಬದಲಾವಣೆ ಆದವು ಅನ್ನೋದನ್ನು ನಾವು ನೋಡಿದಾಗ ಬ್ರಿಟಿಷರ ಕಾಲಾವಧಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣಬಹುದು. ಮೊದಲನೇದಾಗಿ, ಜೀವನದ ಬಗೆಗಿನ ದೃಷ್ಟಿಕೋನದಲ್ಲಿ ಬದಲಾವಣೆ ಆಯಿತು. ಯಾಕಂದ್ರೆ ಬ್ರಿಟಿಷರು ಭಾರತಕ್ಕೆ ಬಂದ ನಂತರದಲ್ಲಿ ಅವರ ಸಂಸ್ಕೃತಿಯ ಪ್ರಭಾವ ನಮ್ಮ ಭಾರತೀಯರ ಮೇಲೆ ಆಯಿತು. ನಮ್ಮ ಭಾರತೀಯರ ಜೀವನ ಕ್ರಮದ ಮೇಲೆ ಅವರ ಒಂದು ಸಂಸ್ಕೃತಿ ತನ್ನ ವರ್ಚಸ್ಸನ್ನ ಬೀರ್ತು ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಸಮಸ್ಯೆಗಳ ಕುರಿತಾದಂಥ ಒಂದು ವೈಚಾರಿಕ ದೃಷ್ಟಿ ಇರ್ಬೋದು, ಮಾತನಾಡ್ತಕ್ಕಂಥ, ಟೀಕೆ ಮಾಡ್ತಕ್ಕಂತಹ, ಅಧಿಕಾರದ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂತಹ, ಇವೆಲ್ಲವೂ ಕೂಡ ಹಕ್ಕು ಬಾಧ್ಯತೆಗಳಿಗೆ ಪ್ರತಿಯೊಂದು ಕೂಡ ತಮ್ಮದೇ ಆದಂತಹ ಧೋರಣೆಯನ್ನ ಬದಲಾವಣೆ ಮಾಡಿಕೊಂಡ್ವು. ಭಾರತೀಯರು ಕೂಡ ಸ್ತ್ರೀಯರ ಬಗೆಗಿದ್ದಂತಹ ಧೋರಣೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ಲಿಕ್ಕೆ ಕಾರಣ ಆಯ್ತು. ಈ ಸ್ತ್ರೀಯರ ವಿಮೋಚನೆಯಲ್ಲಿ ಸಮಾಜ ಸುಧಾರಕರು ಸಾಕಷ್ಟು ಪ್ರಭಾವವನ್ನ ಬೀರ್ತಾರೆ. ಹಾಗೆ ಇವರೆಲ್ಲರೂ ಕೂಡ ಸಾಕಷ್ಟು ಆಂದೋಲನಗಳನ್ನು ಕೂಡ ಕೈಗೊಳ್ತಾರೆ. ಈ ಆಂದೋಲನಗಳು ಮತ್ತೆ ಸಮಾಜ ಸುಧಾರಕರು ಈ ಸ್ತ್ರೀಯರ ಸ್ಥಾನಮಾನದಲ್ಲಿ ಅಥವಾ ಅವರ ವಿಮೋಚನೆಯಲ್ಲಿ ಯಾವ್ಯಾವ ಪಾತ್ರವನ್ನ ವಹಿಸ್ತು ಅಂತಂದ್ರೆ, ರಾಜಾರಾಮ್ ಮೋಹನ್ ರಾಯ್ ಅವರು ಇಲ್ಲಿ ಒಂದು ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದಷ್ಟೇ ಅಲ್ಲ, ಸತಿ ಪದ್ಧತಿ, ಪರ್ದಾ ಪದ್ಧತಿ ಹಾಗೂ ಬಾಲ್ಯ ವಿವಾಹಗಳ ವಿರುದ್ಧ ದನಿಯನ್ನೆತ್ತುತ್ತಾರೆ. ಅವುಗಳನ್ನ ಹೊಡೆದಾಡಿಸ್ಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾರೆ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ವಿಧವೆಯರ ವಿವಾಹ ನಿಷೇಧ ರದ್ದತಿಯನ್ನ ಮಾಡ್ತಾರೆ. ಹಾಗೆ ಸ್ತ್ರೀ ಶಿಕ್ಷಣದ ಬಗ್ಗೆ ಒತ್ತನ್ನ ಕೊಡ್ತಾರೆ. ಮಹರ್ಷಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದಂತಹ ಆರ್ಯ ಸಮಾಜ ಹಾಗೆ ವೇದ ಸಾರಕ್ಕೆ ಒತ್ತು ಕೊಟ್ಟಿದ್ದಷ್ಟೇ ಅಲ್ಲ, ಸ್ತ್ರೀ ಪುರುಷ ಸಮಾನತೆಯ ಬಗ್ಗೆ ಕೂಡ ಅವರು ಶ್ರಮಿಸ್ತಾರೆ. ಮಹರ್ಷಿ ಕರ್ವೆ ಅವರು ಮೊಟ್ಟ ಮೊದಲನೇ ಬಾರಿಗೆ ಸ್ತ್ರೀ ಶಿಕ್ಷಣದ ಬಗ್ಗೆ ಶ್ರಮ ಪಟ್ಟಿದ್ದಲ್ಲದೇನೆ
SNDT ಅಂತ ಹೇಳಿ ಒಂದು ಮಹಿಳಾ ವಿಶ್ವವಿದ್ಯಾನಿಲಯವನ್ನ ಪೂನಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದು ಇವಾಗ ಬಾಂಬೆಗೆ ಶಿಫ್ಟ್ ಆಯ್ತು ಅಂತ ಹೇಳಿ ಹೇಳ್ಬೋದು. ಅದೇ ರೀತಿ ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ ನ ಸ್ಥಾಪನೆ ಮಾಡಿ ಸ್ತ್ರೀಯರಿಗೆ ಒಂದು ಸೂಕ್ತವಾದ ಶಿಕ್ಷಣ ಕೊಡದೆ ಹೋದ್ರೆ ರಾಷ್ಟ್ರದ ಪ್ರಗತಿ ಸಾಧ್ಯವಾಗಲ್ಲ ಅಂತ ಹೇಳ್ತಾರೆ. ಜೊತೆಗೆ ಪುರುಷ ಸಮಾನತೆಗೆ ಒಂದು ಒತ್ತನ್ನ ನೀಡ್ತಾರೆ. ಮಹಾರಾಜ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಬಾಲ್ಯ ವಿವಾಹನ ತಡೆಗಟ್ಟಿದಷ್ಟೇ ಅಲ್ಲ, ಬಹುಪತ್ನಿತ್ವದ ಆಚರಣೆಯನ್ನ ಕೂಡ ನಿಲ್ಲಿಸಿ ಸ್ತ್ರೀಯರಿಗೆ ಶೈಕ್ಷಣಿಕ ಅವಕಾಶಗಳನ್ನ ಕೂಡ ಮಾಡಿಕೊಡ್ತಾರೆ. ಸೊ ಅದ್ರ ಜೊತೆಯಲ್ಲಿ ವಿಧವೆಯರಿಗೆ ಪುನರ್ವಿವಾಹ ಅವಕಾಶವನ್ನ ಕೂಡ ಕಲ್ಪಿಸ್ಲಿಕ್ಕೆ ಶ್ರಮ ಪಡ್ತಾರೆ. ಅದೆಲ್ಲದರ ಜೊತೆಯಲ್ಲಿ ದಾದಾಬಾಯಿ ನವರೋಜಿ ಅವರು ಇರ್ಬೋದು, ಗೋಪಾಲ್ ಕೃಷ್ಣ ಗೋಖಲೆ ಅವರು, ಬದ್ರುದ್ದೀನ್ ತಾಯಬ್ದಿ ಅವರು, ಇವರೆಲ್ಲರೂ ಕೂಡ ಅದೆಲ್ಲದರ ಜೊತೆಯಲ್ಲಿ ಮುಖ್ಯವಾಗಿ ಗಾಂಧೀಜಿಯವರು ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಪಾತ್ರವನ್ನ, ಅವರ ಸಹಭಾಗಿತ್ವವನ್ನ ಮತ್ತು ಸ್ತ್ರೀ ಶಿಕ್ಷಣದ ಹೆಚ್ಚಳದ ಬಗ್ಗೆ ಶ್ರಮ ವಹಿಸ್ತಾರೆ. ಸೊ ಅದರ ಜೊತೆಯಲ್ಲಿ ಭಗಿನಿ ನಿವೇದಿತಾ, ಅನಿ ಬೆಸೆಂಟ್, ಮಾರ್ಗರೆಟ್ ಕಜಿನ್ ಇವರೆಲ್ಲರೂ ಕೂಡ ನಮ್ಮ ಭಾರತೀಯ ಮಹಿಳೆಯರಾದ ಸರೋಜಿನಿ ನಾಯ್ಡು, ಪಂಡಿತ್ ರಮಾಬಾಯಿ, ತೋರುದತ್ ಇವರೆಲ್ಲರೂ ಸೇರ್ಕೊಂಡು ಸ್ತ್ರೀಯರ ರಾಜಕೀಯ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸುವುದಕ್ಕೆ ಪ್ರಯತ್ನ ಪಟ್ರು ಅಂತ ಹೇಳ್ಬೋದು. ದ ಥರ್ಡ್ ಒನ್, ಇನ್ಫ್ಲೂಯೆನ್ಸ್ ಆಫ್ ವಿಮೆನ್ ಎಜುಕೇಶನ್. ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್, Christian missionaries took interest in the education of girls. A girls' school was started for the first time in Bombay in the year 1824. At the same time, the Hunter Education Commission of 1882 also emphasized the need for the female education and allowed to go for higher education. ಬ್ರಿಟಿಷರ ಕಾಲದಲ್ಲಿ ಮಹಿಳಾ ಶಿಕ್ಷಣ ಹೆಚ್ಚಿನ ಪ್ರಭಾವವನ್ನ ಪಡ್ಕೊಳ್ತು ಅಂತೇಳಿ ಹೇಳ್ಬೋದು. ಕ್ರಿಸ್ತಪೂರ್ವ 300ರಿಂದ 2000 ವರ್ಷಗಳವರೆಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಹೆಚ್ಚಾಗಿ ಇರಲಿಲ್ಲ. ಸ್ತ್ರೀ ಶಿಕ್ಷಣವನ್ನ ಆಲಕ್ಷ್ಯ ಮಾಡ್ತಾನೆ ಹೋಯ್ತು. ಕೆಲವೇ ಉಚ್ಚ ವರ್ಗದ ಮನೆತನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅಲ್ಪ ಸ್ವಲ್ಪ ಶಿಕ್ಷಣ ಮಾತ್ರ ಸಿಗ್ತಾ ಇತ್ತು ಅನ್ನೋದನ್ನ ಬಿಟ್ಬಿಟ್ರೆ ಬಹುತೇಕ ಸ್ತ್ರೀಯರಿಗೆ ಶಿಕ್ಷಣದ ಗಂಧವೇ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಬ್ರಿಟಿಷರು ಕ್ರಿಶ್ಚಿಯನ್ ಮಿಷನರಿಗಳನ್ನ ಸ್ಥಾಪನೆ ಮಾಡ್ತಾರೆ. ಈ ಕ್ರೈಸ್ತ ಮಿಷನರಿಗಳು ಬಂದ ನಂತರದಲ್ಲಿ ಸಾಕಷ್ಟು ಶಾಲೆಗಳನ್ನ ತೆರೆಯಲಾಯಿತು. 1824ರಲ್ಲಿ ಬೊಂಬಾಯಿನಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರನೇ ಶಾಲೆಯನ್ನ ತೆಗೆದ್ರು. ಆ ಸಂದರ್ಭದಲ್ಲಿ 1829ರಲ್ಲಿ ಕೇವಲ 400 ಮಂದಿ ಬಾಲಕಿಯರು ಮಾತ್ರ ಅಲ್ಲಿ ಅಡ್ಮಿಟ್ ಆಗಿದ್ರು. ಆಮೇಲೆ ಆನಂತರದಲ್ಲಿ ಈ ಹಂಟರ್ ಕಮಿಷನ್, ಎಜುಕೇಶನ್ ಕಮಿಷನ್, ಅದು ಕೂಡ ಸ್ತ್ರೀಯರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ನೀಡ್ತು. ಆ ಕಾರಣದಿಂದಾಗಿ ನಮ್ಮಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳು ತೆರೀತಾ ಬಂದು ಅಂತೇಳಿ ಹೇಳ್ಬೋದು. ಮೊದಲನೇದಾಗಿ ಮೊದಲು ಶಾಲೆಗಳಿಗೆ ಹೆಣ್ಮಕ್ಳನ್ನ ಕಳಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಗಂಡು ಮಕ್ಕಳು ಟೀಚರ್ಸ್ ಇದ್ದಿದ್ರಿಂದ ಕೊನೆಗೆ ಹೆಣ್ಣು ಮಕ್ಕಳಿಗೋಸ್ಕರನೇ ಶಾಲೆಗಳನ್ನ ತೆಗೆದು ಹೆಣ್ಣು ಮಕ್ಕಳ ಟೀಚರ್ಸ್ನೇ ಅಲ್ಲಿ ನೇಮಕ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಂಗಾಗಿ ಇವತ್ತಿನ ದಿನ ಸಾಕಷ್ಟು ಶಾಲಾ ಕಾಲೇಜುಗಳು ಇವೆ, ಜೊತೆಗೆ ಸ್ಥಾಪನೆ ಆಗಿವೆ. ಅದ್ರ ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತನ್ನು ಕೂಡ ನೀಡಲಾಗ್ತಿದೆ. ಇವತ್ತು ಇಡೀ ದೇಶದಾದ್ಯಂತ ಅಂಗನವಾಡಿಯಿಂದ ಹಿಡಿದು ಯೂನಿವರ್ಸಿಟಿವರೆಗೆ ಹೆಣ್ಮಕ್ಳು ಈ ಶಿಕ್ಷಣದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗೆ ಮುಂದಕ್ಕೆ ಹೋಗ್ತಿದ್ದಾರೆ, ಪ್ರಗತಿಯನ್ನ ಸಾಧಿಸ್ತಿದ್ದಾರೆ ಅಂತ ಹೇಳಿ ನಾವು ಹೇಳ್ಬೋದು. ಸ್ತ್ರೀಯರ ಸಾಕ್ಷರತೆ ಕೂಡ ಅದೇ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಇಲ್ಲಿ ಆರ್ಯ ಮಹಿಳಾ ಸಮಾಜ ಮತ್ತು ಶಾರದಾ ಸದನ ಅಂತಕ್ಕಂಥ ಸಂಸ್ಥೆಗಳನ್ನ ಪಂಡಿತ್ ರಮಾಬಾಯಿ ಮತ್ತೆ ಭಂಡಾರ್ಕರ್ ಅವರ ಸಹಾಯದಿಂದ ಸ್ಥಾಪನೆ ಆಯ್ತು 1887ರಲ್ಲಿ. ಇವು ಮಹಿಳಾ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡ್ತವೆ. ಭಾರತ ಮಹಿಳಾ ಪರಿಷತ್ತು 1904ರಲ್ಲಿ ಆರಂಭಗೊಂಡು ಸ್ತ್ರೀಯರ ಸ್ವಾತಂತ್ರ್ಯ ಹಾಗೂ ಬಿಡುಗಡೆಯ ಉದ್ದೇಶವನ್ನ ಹೊಂದಿತ್ತು. ಭಾರತ ಸ್ತ್ರೀ ಮಹಾಮಂಡಲ 1910ರಲ್ಲಿ ಆರಂಭವಾಗಿ ಮಹಿಳೆಯರ ಒಂದು ಸಾಮಾನ್ಯ ಕಲ್ಯಾಣದ ದೃಷ್ಟಿಕೋನವನ್ನ ಹೊಂದಿತ್ತು. ಸ್ತ್ರೀಯರ ಭಾರತೀಯ ಸಂಘ ಅಂತ ಹೇಳಿ 1917ರಲ್ಲಿ ಸರೋಜಿನಿ ನಾಯ್ಡು, ಮಾರ್ಗರೆಟ್ ಕಜಿನ್ ಹಾಗೂ ಅನಿ ಬೆಸೆಂಟ್ ಅವರು ಜಂಟಿ ಪ್ರಯತ್ನದಿಂದ
ಆರಂಭವಾಗಿದ್ದು ಇದು ಸ್ತ್ರೀಯರ ರಾಜಕೀಯ ಶೈಕ್ಷಣಿಕ ಹಕ್ಕುಗಳಿಗಾಗಿ ಮತ್ತು ಸ್ತ್ರೀ ಸಮಸ್ಯೆಗಳ ನಿವಾರಣೆಗಾಗಿ ಹೋರಾಟವನ್ನ ಮಾಡ್ತು ಅಂತ ಹೇಳ್ಬೋದು. ಅಖಿಲ ಭಾರತೀಯ ಮಹಿಳಾ ಪರಿಷತ್ ಇದು ಕೂಡ ಅಷ್ಟೇನೆ ಮಹಿಳೆಯರ ಜೀವನ ರೀತಿಯ ಸುಧಾರಣೆ, ಆರ್ಥಿಕ ಸ್ವಾವಲಂಬನೆ, ಶೈಕ್ಷಣಿಕ ಅವಕಾಶಗಳ ಬಳಕೆ ಹಾಗೂ ಸಮಾನ ರಾಜಕೀಯ ಹಕ್ಕುಗಳ ಸಂಪಾದನೆ, ಕೌಟುಂಬಿಕ ತೃಪ್ತಿಯ ಒಂದು ವರ್ಧನೆ ಇವೆಲ್ಲದರ ಉದ್ದೇಶಗಳನ್ನ ಹೊಂದಿತ್ತು. ಈ ಸಂಘಟನೆ 1975ರ ವೇಳೆಗೆ ದೇಶಾದ್ಯಂತ 500 ಶಾಖೆಗಳನ್ನ ಹೊಂದಿತ್ತು ಮತ್ತು 3,2 ದಶಲಕ್ಷ ಸದಸ್ಯತ್ವವನ್ನು ಕೂಡ ಹೊಂದಿತ್ತು. ಅದೇ ರೀತಿಯಲ್ಲಿ ಕಸ್ತೂರಬಾ ಗಾಂಧಿ ರಾಷ್ಟ್ರೀಯ ಸ್ಮಾರಕ ಪ್ರತಿಷ್ಠಾನ ಇದು ಅವರ ಕಸ್ತೂರಬಾ ಗಾಂಧಿಯವರು ಸತ್ತ ನಂತರದಲ್ಲಿ ಅವರ ಹೆಸರ ನಡುವೆ ಈ ಒಂದು ಸಂಘಟನೆಯನ್ನ ಹುಟ್ಟು ಹಾಕಲಾಯಿತು ಅಂತ ನಾವು ಹೇಳ್ಬೋದು. ವಿಮೆನ್ ಇನ್ ಎಂಪ್ಲಾಯ್ಮೆಂಟ್ ಸೆಕ್ಟರ್. The Education Commission of 1882 had recommended the employment of women teachers in the schools and the appointment of women as inspector of the girls' schools. Now a large number of women became teachers, nurses, doctors, engineers, computer operators, and they entered into many professions like IPS, IAS, IFS, and in such other capacities. ಉದ್ಯೋಗಗಳ ಕ್ಷೇತ್ರದಲ್ಲಿ ಸ್ತ್ರೀಯರು ಈಗ ಸಾಕಷ್ಟು ಮುಂದುವರಿತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಶೈಕ್ಷಣಿಕ ಅವಕಾಶಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು 19ನೇ ಶತಮಾನ ಅಂತ್ಯದ ವೇಳೆಗೆ ಸಾಕಷ್ಟು ಹೆಣ್ಮಕ್ಳು ಉದ್ಯೋಗಿಗಳನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿಯಲ್ಲಿ 1882ರ ಶಿಕ್ಷಣ ಆಯೋಗ ಕೂಡ ಮಹಿಳಾ ಅಧ್ಯಾಪಕಿಯರನ್ನೇ ಸೃಷ್ಟಿ ಮಾಡಿಸಬೇಕು, ಮಹಿಳಾ ತರಬೇತಿ ಸಂಸ್ಥೆಗಳನ್ನ ಆರಂಭ ಮಾಡಲಿಕ್ಕೆ ಶಿಫಾರಸನ್ನ ಮಾಡಿತ್ತು. ಹಾಗಾಗಿ ಇವತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಸಾಕಷ್ಟು ಕಾರ್ಖಾನೆಗಳಲ್ಲಿ, ಕಚೇರಿಗಳಲ್ಲಿ ಲೆಕ್ಕಿಗರಾಗಿ, ಕಾರ್ಕೂನ್ಗಳಾಗಿ, ಬೆರಳಚ್ಚುದಾರರಾಗಿ, ಶಾಲಾ ಕಾಲೇಜುಗಳಲ್ಲಿ ಟೀಚರ್ಸ್ ಆಗಿ, ಅದೇ ರೀತಿಯಲ್ಲಿ ಕೈಗಾರಿಕೋದ್ಯಮಗಳಲ್ಲಿ, ಹಾಗೇನೆ IAS, IPS, IFS ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಹೆಣ್ಮಕ್ಳು ಉದ್ಯೋಗ ಮಾಡ್ತಾ ಇರೋದನ್ನ ನಾವು ಕಾಣಬಹುದು. ನೆಕ್ಸ್ಟ್, ಪಾರ್ಟಿಸಿಪೇಷನ್ ಆಫ್ ವಿಮೆನ್ ಇನ್ ಫ್ರೀಡಮ್ ಸ್ಟ್ರಗಲ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ inspired common women and men of India to fight for the cause for freedom. It was Gandhiji who worked a lot to obtain the active participation of a large number of even ordinary women in the Indian freedom struggle. ಹೆಣ್ಣು ಮಕ್ಕಳನ್ನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸೋದಕ್ಕೆ ಮುಖ್ಯವಾಗಿ ಒಂದು ಇನ್ಸ್ಪೈರ್ ಮಾಡಿದಂಥವ್ರು ಗಾಂಧೀಜಿಯವರು. ಹಾಗಾಗಿ ನಮಗೆ ಮುಖ್ಯವಾಗಿ ಬೆರಳೆಣಿಸುವಷ್ಟು ಹೆಣ್ಮಕ್ಳನ್ನ ನಾವು ನೋಡ್ಬೋದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಹೀಗೆ ಕೆಲವೇ ಬೆರಳೆಣಿಕೆಯಲ್ಲಿ ಜನ ಇದ್ದಾರೆ. ಅವರು ಹೆಣ್ಮಕ್ಳಿಗೂ ಮತ್ತೆ ಗಂಡ್ಮಕ್ಳಿಗೂ ಇಬ್ಬರಿಗೂ ಕೂಡ ಸ್ಫೂರ್ತಿಯನ್ನ ತುಂಬಿದಂಥವ್ರು. ಆ ಕಾರಣಕ್ಕೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ತ್ರೀಯರ ಸಹಭಾಗಿತ್ವ ಬೇಕು ಅಂತ ಹೇಳಿ ಗಾಂಧೀಜಿಯವರು ಸಾಕಷ್ಟು ಪ್ರಯತ್ನವನ್ನ ಮಾಡಿ ಅವರಿಗೆ ಸ್ಫೂರ್ತಿಯನ್ನ ನೀಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಣ್ಮಕ್ಳು ಭಾಗವಹಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ಸ್ತ್ರೀಯರ ಭಾರತೀಯ ಸಂಘ ಕೂಡ 1917ರಲ್ಲಿ ಏನ್ ಸ್ಥಾಪನೆ ಆಯ್ತು, ಅದು ಕೂಡ ಮಹಿಳೆಯರಲ್ಲಿ ಜಾಗೃತಿಯನ್ನ ಮೂಡಿಸಿದ ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಶ್ರೀಮತಿ ಅನಿ ಬೆಸೆಂಟ್ ಅವರು ಹೋಮ್ ರೂಲ್ ಚಳವಳಿಯನ್ನ ಕೂಡ ಆರಂಭ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೊಡ್ಡ ದೊಡ್ಡ ಮೆರವಣಿಗೆಯಲ್ಲಿ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಸಾರ್ವಜನಿಕ ಉದ್ದೇಶಕ್ಕಾಗಿ ಆ ಉದ್ದೇಶದ ಹಿನ್ನೆಲೆಯನ್ನ ಇಟ್ಟುಕೊಂಡು ಸ್ತ್ರೀಯರು ಸಾಮೂಹಿಕವಾಗಿ ಮೊಟ್ಟ ಮೊದಲನೇ ಬಾರಿಗೆ ಬೀದಿಗಿಳಿತಾರೆ. ಹಾಗಾಗಿ ಸ್ತ್ರೀಯರು ಭಾಗಿಗಳಾಗಿದ್ದರಿಂದಲೇ ಹೋಮ್ ರೂಲ್ ಚಳವಳಿ ಮೊದಲಿಗಿಂತ 10ರಷ್ಟು ಒಂದು ಬಲವಾಗಿದೆ ಅಂತ ಹೇಳಿ ಒಂದು ಕಾಂಗ್ರೆಸ್ನ ಅಧಿವೇಶನದಲ್ಲಿ ಅನಿ ಬೆಸೆಂಟ್ ಅವರು ಸಾರಿ ಹೇಳ್ತಾರೆ. ಹಾಗಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ತ್ರೀಯರು ಭಾಗವಹಿಸಿದ್ರಿಂದ ನಮ್ಮ ದೇಶಕ್ಕೆ ಬಹಳ ಬೇಗ ಅಂದ್ರೆ ಒಂದು ಸ್ವಾತಂತ್ರ್ಯ ಸಿಗೋದಕ್ಕೆ ಸ್ತ್ರೀಯರು ಬಹಳ ಮುಖ್ಯವಾಗಿ ಕಾರಣರಾಗ್ತಾರೆ ಅಂತ ಹೇಳ್ಬೋದು. ಎನಾಕ್ಟ್ಮೆಂಟ್ ಆಫ್ ಸೋಷಿಯಲ್ ಲೆಜಿಸ್ಲೇಷನ್. laws relating to marriage. The Prevention of Sati Act of 1829, the Widow Remarriage Act of 1856, the Special Marriage Act of 1872, the Child Marriage Restraint Act of 1929, laws relating to property and
employment. The Married Women's Property Act of 1874, the Hindu Women's Right to Property Act 1939, all these enactment of social legislations by the efforts of Indian reformers as well as the British government. So it brought many changes in the Indian society. So it influenced lot on the Indian society. It changed the attitude towards the many things in the on the women also. ಸಾಮಾಜಿಕ ಶಾಸನಗಳ ಒಂದು ಪ್ರಭಾವ ನಮ್ಮ ಭಾರತದಲ್ಲಿ ಉಂಟಾಯಿತು. ಭಾರತೀಯ ಸಾಮಾಜಿಕ ಸುಧಾರಕರು ತಮ್ಮ ಪ್ರಯತ್ನಗಳ ಮೂಲಕ ಬ್ರಿಟಿಷ್ ಸರ್ಕಾರಕ್ಕೆ ಒತ್ತಾಯವನ್ನ ಹೇರಿ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಬೇಕು. ಅಂದ್ರೆ ಸಾಂಪ್ರದಾಯಿಕ ಸಮಾಜದಲ್ಲಿ ಇದ್ದಂತಹ ಮೂಢನಂಬಿಕೆಗಳು ಇವೆಲ್ಲ ಹೋಗಬೇಕು. ವಿವಾಹ ಸಂಬಂಧಿತ, ಕುಟುಂಬ ಸಂಬಂಧಿತ, ಆಸ್ತಿ ಸಂಬಂಧಿತ ಬದಲಾವಣೆಗಳು ಆಗಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ವಿವಾಹ ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಶಾಸನಗಳು ಕೂಡ ಆ ಸಂದರ್ಭದಲ್ಲಿ ಜಾರಿಯಾಗ್ತವೆ ಅಂತ ಹೇಳಿ ಹೇಳ್ಬೋದು. ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸತಿ ನಿಷೇಧ ಕಾಯ್ದೆ ಅಂತ ಹೇಳಿ 1829ರಲ್ಲಿ ಇದನ್ನ ಜಾರಿಗೊಳಿಸಲಾಗ್ತದೆ. ಅಂದ್ರೆ ಸತಿ ಹೋಗುವುದು ತಪ್ಪು, ಅದು ಅಪರಾಧ ಅಂತ ಹೇಳಿ ಅದನ್ನ ನಿಷೇಧ ಮಾಡಲಾಯ್ತು. ಮತ್ತೆ ವಿಧವೆಯರು ಕೂಡ ಪುನರ್ವಿವಾಹ ಮಾಡ್ಕೊಳ್ಬಹುದು ಅಂತ ಹೇಳಿ ಅದನ್ನ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನ 1856ರಲ್ಲಿ ತಗೊಳ್ಬರ್ತಾರೆ. ಮತ್ತೆ 1872ರಲ್ಲಿ ವಿಶೇಷ ವಿವಾಹ ಕಾಯ್ದೆ ಅಂತ ಹೇಳಿ ಅದನ್ನ ತರ್ತಾರೆ. ಇದ್ರ ಪ್ರಕಾರ ಅಂತರ್ಜಾತಿ ವಿವಾಹಗಳು ಮತ್ತೆ ಅಂತರ್ಧರ್ಮೀಯ ವಿವಾಹಗಳು ಕೂಡ ಇಲ್ಲಿ ಜಾರಿಗೊಳ್ತವೆ. ಅದಕ್ಕೆ ಸರ್ಕಾರದಿಂದ ಬೆಂಬಲ ಕೂಡ ಸಿಗುತ್ತೆ. ಅದ್ರ ಜೊತೆಯಲ್ಲಿ ದ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೆಂಟ್ ಆಕ್ಟ್ ಅಂದ್ರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 1929ರಲ್ಲಿ ಜಾರಿಗೆ ತರಲಾಗ್ತದೆ. ಇದ್ರ ಜೊತೆಯಲ್ಲಿ ವಿವಾಹದ ವಯಸ್ಸನ್ನ ಕೂಡ ಮಿತಿಗೊಳಿಸಲಾಗ್ತದೆ. 18 ವರ್ಷ ಹೆಣ್ಣು ಮಕ್ಕಳಿಗೆ ಮತ್ತು 21 ವರ್ಷ ಗಂಡು ಮಕ್ಕಳಿಗೆ ಅಂತ ಒಂದು ಇದು. ಅದಕ್ಕಿಂತ ಮುಂಚೆ 14 ವರ್ಷ ಒಳಗಿನ ಹೆಣ್ಮಕ್ಳು, 18 ವರ್ಷ ಒಳಗಿನ ಗಂಡು ಮಕ್ಕಳು ವಿವಾಹ ಆಗ್ಬಾರ್ದು ಅಂತ ಹೇಳಿ ಒಂದು ಕಡ್ಡಾಯವನ್ನ ಹೇರುತ್ತೆ. ಇನ್ನು ಪ್ರಾಪರ್ಟಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಗಳನ್ನ ನಾವು ನೋಡಿದ್ರೆ ದ ಮ್ಯಾರಿಡ್ ವಿಮೆನ್ಸ್ ಪ್ರಾಪರ್ಟಿ ಆಕ್ಟ್ ಅಂದ್ರೆ ನಮ್ಮಲ್ಲಿ ವಿವಾಹಿತ ಸ್ತ್ರೀಯರ ಆಸ್ತಿಯ ಕಾಯ್ದೆ. ನಮ್ಮಲ್ಲಿ ವಿವಾಹಿತ ಸ್ತ್ರೀಯರಿಗೆ ಆಸ್ತಿಯ ಸೌಲಭ್ಯ ಇರಲಿಲ್ಲ, ಆಸ್ತಿಯ ಹಕ್ಕಿರ್ಲಿಲ್ಲ. ಬರೀ ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿಯ ಹಕ್ಕು ಇತ್ತು. ಈ ಕಾಯ್ದೆಯಿಂದಾಗಿ ಅಕಸ್ಮಾತ್ ಗಂಡನ ನಂತರದಲ್ಲಿ ಅವನ ಆಸ್ತಿ ಹೆಂಡತಿಗೆ ಬರಬೇಕು ಅನ್ನುವಂತ ಒಂದು ಕಾಯ್ದೆಯನ್ನ ಜಾರಿಗೊಳಿಸಲಾಯಿತು. ದ ಹಿಂದೂ ವಿಮೆನ್ಸ್ ರೈಟ್ ಟು ಪ್ರಾಪರ್ಟಿ ಆಕ್ಟ್, ಹಿಂದೂ ಮಹಿಳೆಯರ ಆಸ್ತಿ ಹಕ್ಕಿನ ಶಾಸನ, ಇದನ್ನು 1939ರಲ್ಲಿ ಮಾಡಲಾಯಿತು. ಅಂದ್ರೆ ಗಂಡ ಮರಣದ ನಂತರದಲ್ಲಿ ವಿಧವಾ ಪತ್ನಿಗೆ ಕುಟುಂಬದ ಆಸ್ತಿಯ ಮೇಲೆ ಒಂದು ಆಕೆಯ ಗಂಡನಿಗಿದ್ದ ಎಲ್ಲ ಹಕ್ಕುಗಳು ಆಕೆಗೂ ಕೂಡ ಲಭಿಸ್ತವೆ ಅಂತ ಹೇಳಿ ಮಾಡಲಾಯಿತು. The factors responsible for the relatively low status for women during the medieval and British period. The first, the impact of Hinduism, the caste system, patrilineal joint family, impact of Muslim rule and influence of British rule. ಇಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನಗಳನ್ನ ನಾವು ಗಮನಿಸಿದಾಗ ಅಂದ್ರೆ ಇಷ್ಟೆಲ್ಲ ಬದಲಾವಣೆಗಳನ್ನ ತಂದ್ರೂ ಕೂಡ ಸ್ತ್ರೀಯರ ಸ್ಥಾನಮಾನಗಳು ಒಂದು ಹೆಚ್ಚಿನ ಮಟ್ಟದ ಬದಲಾವಣೆಯನ್ನ ಕಾಣದೇ ಇರೋದಕ್ಕೆ ಕಾರಣ ಏನಪ್ಪಾ? ಮಧ್ಯಕಾಲೀನ ಮತ್ತು ಬ್ರಿಟಿಷರ ಕಾಲದಲ್ಲಿ ಏನು ಕಾರಣಗಳು ಅಂತ ನೋಡಿದಾಗ ಎವರೆಟ್ ಜನ್ ಮ್ಯಾಟ್ಸನ್ ಅನ್ನೋರು ಈ 5 ಕಾರಣಗಳನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಹಿಂದೂ ಧರ್ಮದ ಪ್ರಭಾವ, ಜಾತಿ ವ್ಯವಸ್ಥೆ, ಪುರುಷ ಪ್ರಧಾನ ಅವಿಭಕ್ತ ಕುಟುಂಬ, ಮುಸ್ಲಿಂ ಆಳ್ವಿಕೆ ಹಾಗೂ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಆಳ್ವಿಕೆ ಅಂತ ಹೇಳ್ತಾರೆ. ಅಂದ್ರೆ ಹಿಂದೂ ಧರ್ಮದ ಮೂಲ ತಾತ್ವಿಕ ವಿಚಾರಗಳೇನು ಇದ್ರೂ ಕೂಡ ಇಲ್ಲಿ ಪುರುಷ ಪ್ರಧಾನತೆಯನ್ನೇ ಎತ್ತಿ ಹಿಡಿಯಲಾಗ್ತದೆ. ಹಾಗಾಗಿ ಸ್ತ್ರೀ ಪುರುಷ ಪಾತ್ರಗಳಲ್ಲಿ ತಾರತಮ್ಯ ಮಾಡಲಾಗಿರ್ತದೆ. ಹಾಗಾಗಿ ಇದು ಕೂಡ ಒಂದು ರೀತಿಯಲ್ಲಿ ಸ್ತ್ರೀಯರ ಸ್ಥಾನಮಾನಗಳ ಅವನತಿಗೆ ಒಂದು ಕಾರಣ ಆಯ್ತು ಅಂತ ಹೇಳಿ ಅವರು ಹೇಳ್ತಾರೆ. ಯಾಕಂದ್ರೆ ಹೆಣ್ಮಕ್ಳು ಕುಟುಂಬದ ಒಳಗೇನೆ ಇದ್ದುಕೊಂಡು ತಾಯಿ ಆಗ್ಕೊಂಡು ಮಕ್ಕಳ ಆರೈಕೆಯನ್ನ ಮತ್ತೆ ಮನೆಯೊಳಗಿನ ಕೆಲಸ ನೋಡ್ಕೊಳ್ತಕ್ಕಂಥ ಒಂದು ವಿಧಿಯನ್ನ ವಿಧಿಸಲಾಗಿದ್ದು ಕೂಡ ಆಕೆಯ ಅವನತಿಗೆ
ಕಾರಣ ಆಯ್ತು ಅಂತ ಹೇಳ್ಬೋದು. ಇನ್ನು ಜಾತಿ ವ್ಯವಸ್ಥೆ ಬಂದಾಗ ಸ್ತ್ರೀಯರ ಸಾರ್ವಜನಿಕ ಜೀವನದ ಮೇಲೆ ಇತಿಮಿತಿಗಳನ್ನ ಹೇರುವಂತ ಕೆಲಸ ಜಾತಿ ವ್ಯವಸ್ಥೆ ಕೂಡ ಮಾಡ್ತು. ಅದೇ ರೀತಿ ಅದು ಬಾಲ್ಯ ವಿವಾಹ, ವಿಧವಾ ವಿವಾಹದ ಮೇಲಿನ ನಿಷೇಧ ಇರಬಹುದು, ಅಥವಾ ಪರ್ದಾ ಪದ್ಧತಿ, ಸತಿ ಪದ್ಧತಿ, ಈ ಎಲ್ಲಾ ಪದ್ಧತಿಗಳನ್ನ ಅದು ಕೂಡ ಬೆಂಬಲಿಸ್ತು. ಹಾಗಾಗಿ ಸ್ತ್ರೀಯರ ಸ್ಥಾನಮಾನಗಳು ಕುಂದೋದಕ್ಕೆ ಇದು ಕೂಡ ಒಂದು ರೀತಿಯಲ್ಲಿ ಕಾರಣ ಆಗಿದೆ. ಸ್ತ್ರೀಯರ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸ್ತು. ಇನ್ನು ಪುರುಷ ಪ್ರಧಾನ ಅವಿಭಕ್ತ ಕುಟುಂಬ, ಇದು ಪುರುಷರಿಗೆ ಪ್ರಾಧಾನ್ಯತೆಯನ್ನ ನೀಡ್ತದೆ. ಹಾಗಾಗಿ ಸ್ತ್ರೀ ಶಿಕ್ಷಣ, ಸ್ವಾವಲಂಬನೆ, ಸಮಾನತೆಗೆ ಅಲ್ಲಿ ಅವಕಾಶಗಳು ಇಲ್ಲ ಅಂತಕ್ಕಂಥದ್ದು. ಇನ್ನು ಮುಸ್ಲಿಂ ಆಳ್ವಿಕೆಯಲ್ಲಿ ಮುಸ್ಲಿಂ ದಾಳಿಕಾರರಿಂದ, ನವಾಬರಿಂದ ಹಾಗೂ ಜಾಗೀರ್ದಾರರಿಂದ ಕಾಮುಕ ಕಣ್ಣುಗಳಿಂದ ತಪ್ಪಿಸ್ಕೊಳ್ಳೋಸ್ಕರನೇ ಹೆಣ್ಮಕ್ಳು ಪರ್ದಾ ಪದ್ಧತಿಯನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ಬಾಲ್ಯ ವಿವಾಹ, ಸತಿ ಪದ್ಧತಿಗಳು ಕೂಡ ಹುಟ್ಕೊಂಡ್ವು. ಇವೆಲ್ಲವೂ ಕೂಡ ಸ್ತ್ರೀಯರ ಮುಕ್ತ ಜೀವನಕ್ಕೆ ಬದಲಾಗಿ ಪ್ರತ್ಯೇಕಿತ ಜೀವನ ಆರಂಭ ಆಗೋದಕ್ಕೆ ಕಾರಣ ಆಯ್ತು ಅನ್ನುವಂಥದ್ದು. ಇನ್ನೊಂದು ಲಾಸ್ಟ್, ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಆಳ್ವಿಕೆ ಕೂಡ ಒಂದು ರೀತಿಯಲ್ಲಿ ಕಾರಣ ಆಯ್ತು. ಯಾಕಂದ್ರೆ ಬ್ರಿಟಿಷರು ತಮ್ಮ ಆಳ್ವಿಕೆಯ ಒಂದು ಆರಂಭದಲ್ಲಿ ಭಾರತೀಯರ ಸಾಮಾಜಿಕ ಪದ್ಧತಿಗಳನ್ನ ಬದಲಾವಣೆ ಮಾಡಬೇಕು ಅಥವಾ ಒಂದು ಪ್ರಗತಿಯನ್ನ ಸಾಧಿಸಬೇಕು ಅನ್ನುವಂತಹ ಯಾವುದೇ ಒಂದು ಆಸಕ್ತಿ ಅವರಲ್ಲಿ ಇರಲಿಲ್ಲ. ಹಾಗಾಗಿ ಆ ನಂತರದಲ್ಲಿ ಕೂಡ ನಮ್ಮ ಸಾಮಾಜಿಕ ಸುಧಾರಕರ ಒತ್ತಾಯಕ್ಕೆ ಮಣಿದು ಅವರು ಕೆಲವೊಂದು ಬದಲಾವಣೆಗಳನ್ನ ತರ್ತಾರೆ ಹೊರತಾಗಿ ಯಾವುದೇ ಒಂದು ಕಲ್ಯಾಣದ ದೃಷ್ಟಿಕೋನ ಅವರಲ್ಲಿ ಇರಲಿಲ್ಲ ಅನ್ನುವಂಥದ್ದು. ಅಂದ್ರೆ ನೈಜ ಕಾಳಜಿ ಅವರಿಗೆ ಇಲ್ಲದೆ ಇದ್ದದ್ದು ಕೂಡ. ಆಮೇಲೆ ಬ್ರಿಟಿಷ್ ಆಳ್ವಿಕೆ ಯುದ್ಧಕ್ಕೂ ಕೂಡ ಪರಾವಲಂಬನೆ ಇರಬಹುದು, ಅಥವಾ ಪರತಂತ್ರತೆ ಇರಬಹುದು, ಆತ್ಮವಿಶ್ವಾಸಹೀನತೆ, ಕೀಳರಿಮೆಗಳು ಭಾರತೀಯರನ್ನ ಸತತವಾಗಿ ಕಾಡಿದ್ರಿಂದಲೂ ಕೂಡ ಇವೆಲ್ಲವೂ ಸ್ತ್ರೀಯರು ಇವುಗಳ ಪ್ರಭಾವಕ್ಕೆ ಬಲಿಯಾಗಿದ್ರಿಂದ ಅವರ ಸ್ಥಾನಮಾನಗಳಲ್ಲಿ ಹೆಚ್ಚಿನ ಬದಲಾವಣೆಗಳೇನು ಕಾಣಲಿಲ್ಲ ಅಂತ ಹೇಳಿ ನಾವು ಹೇಳ್ಬಹುದು. ಸೊ ಇಲ್ಲಿವರೆಗೆ ಈ ಲೆಕ್ಚರ್ನ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.